ಹಾಯ್ ಹಲೋ ನಮಸ್ಕಾರ. ಬನ್ನಿ ಇವತ್ತು ಒಂದು ಗ್ರೀನ್ ಚಿಕನ್ ಡ್ರೈ ಮಾಡೋಣ. ಸಕ್ಕ ಸಿಂಪಲ್ ಆ್ಯಂಡ್ ಈಸಿ ಕೂಡ. ಇದಕ್ಕೆ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು: ಕೊತ್ತಂಬರಿ ಕಟ್ಟು, ಪುದೀನ, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಕೂಡ ಇಟ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸು ಕೂಡ ಇಲ್ಲ ಆ್ಯಡ್ ಮಾಡಬೇಕು. ನಾನು ಸ್ವಲ್ಪ ಚಿಕ್ಕ ಜಾರ್ ತೊಗೊಂಡಿರೋದ್ರಿಂದ ಇಲ್ಲ ಆ್ಯಡ್ ಮಾಡಿಲ್ಲ. ಒಂದು ಸತಿ ಗ್ರೈಂಡ್ ಮಾಡ್ಕೋತೀನಿ, ಅದಾದಮೇಲೆ ಇನ್ನು ಮತ್ತೆ ಆ್ಯಡ್ ಮಾಡ್ಕೋತೀನಿ. ಬೇಕಾದ್ರೆ ನೀವು ಇಲ್ಲ ಆ್ಯಡ್ ಮಾಡ್ಕೊಳ್ಳಿ. ದೊಡ್ಡ ಜಾರ್ ತೊಗೊಂಡ್ರೆ ನಾನು ಸ್ವಲ್ಪ ಚಿಕನ್ ಮಾಡೋದ್ರಿಂದ ಚಿಕ್ಕ ಜಾರಲ್ಲೇ ಸ್ವಲ್ಪ ಎಲ್ಲ ಹಾಕೋತಾ ಇದ್ದೀನಿ ಅಷ್ಟೇ. ಒಂದು ಗ್ರೈಂಡ್ ಆದರೆ ಸ್ವಲ್ಪ ಸ್ಪೇಸ್ ಆಗುತ್ತೆ ಅಂತೇಳಿ ಆಮೇಲೆ ಹಾಕೋಣ ಅಂತ ಇದಿಷ್ಟನ್ನ ಗ್ರೈಂಡ್ ಮಾಡ್ಕೋತೀನಿ. ಇದಿಷ್ಟು ಗ್ರೈಂಡ್ ಆದಮೇಲೆ ಹಸಿಮೆಣಸನ್ನ ಆ್ಯಡ್ ಮಾಡ್ತೀನಿ. ನೋಡಿ, ಒಂದು ಗ್ರೈಂಡ್ ಮಾಡ್ಕೊಂಬಂದೆ. ಇದು ಹಸಿಮೆಣಸು ತುಂಬ ಸ್ಪೈಸಿ ಇರುತ್ತೆ, ಸೊ ಹಾಗಾಗಿ ನಾನು ಇಲ್ಲಿ ಒಂದೇ ಆ್ಯಡ್ ಮಾಡಿರೋದು. ನೀವು ಬೇಕಿದ್ರೆ ನಿಮ್ಮ ಹಸಿಮೆಣಸು ಹೇಗಿದೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕಾಳುಮೆಣಸು ಕೂಡ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಸ್ಪೈಸಿ ನೋಡಿ ಹಾಕಿ. ನೋಡಿ, ಇವಾಗ ನಾನು ಕಡಾಯಿಗೆ ಎಣ್ಣೆ ಇಟ್ಟು ಅದಕ್ಕೆ ಜಸ್ಟ್ ಈರುಳ್ಳಿನ ಚಾಪ್ ಮಾಡಿ ಹಾಕಿದ್ದೀನಿ. ನೀವು ಚಿಕ್ಕದಾಗಿ ಬೇಕಾದ್ರೂ ಹಾಕ್ಕೋಬೋದು. ನಂಗೆ ನಾರ್ಮಲಿ ಈ ಥರ ಸ್ಲೈಸ್ ಹಾಕ್ಕೊಂಡ್ರೆ ಡ್ರೈಗೆಲ್ಲ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ನಾನು ಸ್ವಲ್ಪ ಸ್ಲೈಸ್ ಮಾಡಿಕೊಂಡೆ ಹಾಕ್ಕೋತೀನಿ ಆನಿಯನ್ನ. ಅದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಅಲ್ಲ, ಅದಕ್ಕೆ ಸ್ವಲ್ಪ ಇನ್ನೂ ಡಾರ್ಕ್ ಆಗಾದರೆ ತುಂಬ ಚೆನ್ನಾಗುತ್ತೆ ಯಾವುದೇ ಡ್ರೈ ಮಾಡಬೇಕಾದ್ರೆ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋಣ. ನಂಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಅವಾಗವಾಗೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಇಲ್ಲಾಂದರೆ ನಾರ್ಮಲಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀನಿ, ಸೊ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಹಾಗೆ ತೋರಿಸ್ತಾ ಇದ್ದೀನಿ. ನೀವು ಮ್ಯಾರಿನೇಟ್ ಮಾಡಿ ಇಡಿ, ತುಂಬ ಚೆನ್ನಾಗಾಗುತ್ತೆ. ನಾನು ಚಿಕನ್ನಿಗೆ ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಅರಿಶಿನ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅರಿಶಿನ ಕೊಂಬನ್ನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಎಲ್ಲ ಮ್ಯಾರಿನೇಷನ್ ಮೊದಲೇ ಮಾಡಿಟ್ರೆ ಚಿಕನ್ ತುಂಬ ಚೆನ್ನಾಗುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ನೋಡಿ, ನೀವು ಅದೇ ಥರ ಮಾಡಿ ಇಡಿ. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ತುಂಬ ಚೆನ್ನಾಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗುತ್ತೆ. ಹಾಗಾಗಿ ನಾನಿವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಮೊಸರು ಹಾಕ್ತೀನಿ. ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ಆ್ಯಡ್ ಮಾಡಿ ಖಾರ ಪುಡಿನ, ಬಿಕಾಸ್ ಆಲ್ರೆಡಿ ಹಸಿಮೆಣಸು ಹಾಕಿರ್ತೀವಿ ಮತ್ತು ಕಾಳುಮೆಣಸು ಇರುತ್ತೆ. ಸ್ಪೈಸಿನೆಸ್ ಹೇಗೆ ಬೇಕು, ತುಂಬ ಸ್ಪೈಸಿ ಆಗಿಬಿಟ್ರೆ ಆಗಲ್ಲ, ತಿನ್ನೋಕ್ಕಾಗಲ್ಲ. ಸೊ ಜಸ್ಟ್ ನಾನು ಇವಾಗ ಕಲ್ಲರ್ಗೆ ಮತ್ತು ಫ್ಲೇವರಿಗೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಇವಾಗ ನೋಡಿ, ಇಲ್ಲಿ ಕರ್ಡ್ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟೇ, ಇನ್ನೇನೂ ಇಲ್ಲ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗುತ್ತೆ. ಬಟ್ ಟೈಮ್ ಇರದೇ ಇರೋರು ಏನು ಮಾಡೋಂಗಿಲ್ಲ, ಸ್ಪಾಟಲ್ಲಿ ಪಟ ಪಟ ಮಾಡಬೇಕು. ಮ್ಯಾರಿನೇಟ್ ಮಾಡಿ ಇಟ್ಟಷ್ಟು ಸ್ವಲ್ಪ ಒಳ್ಳೆಯದು. ನಾವು ಎಲ್ಲ ಮಸಾಲೆ ಎಲ್ಲ ಮಾಡೋಷ್ಟರೊಳಗೆ ಸರಿ ಹೋಗುತ್ತೆ. ಮ್ಯಾರಿನೇಟ್ ಮಾಡಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಚಿಕನ್ನ. ಚೆನ್ನಾಗಿ ಅನಿಸುತ್ತೆ ಫಸ್ಟ್ ಟೈಮ್ ಮಾಡಿ. ಒಂದು 1 ಅವರ್ 2 ಅವರ್ ಬಿಟ್ಟರಂತೂ ಇನ್ನೂ ತುಂಬ ಚೆನ್ನಾಗುತ್ತೆ. ಸೊ ಅರ್ಜೆಂಟಿದ್ದಾಗ ಏನು ಮಾಡೋಲ್ಲ. ಬನ್ನಿ, ಇದಕ್ಕೆ ಇವಾಗ ನಾವು ಕಸೂರಿ ಮೆಂತ್ಯ ಆ್ಯಡ್ ಮಾಡಿದ್ದೀನಿ. ನೀವಿಲ್ಲ ಅಂದರೆ ಡೈರೆಕ್ಟ್ ಆನಿಯನ್ ಫ್ರೈ ಮಾಡ್ತೀರಲ್ಲ, ಅಲ್ಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ಸ್ವಲ್ಪ ಹೇಳ್ಕೊಡುತ್ತೆ ಚಿಕನ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ. ನೋಡಿ, ಇವಾಗ ಫ್ರೈ ಮಾಡ್ತಾ ಇದ್ದೀವಲ್ಲ ಆನಿಯನ್ನು, ಇನ್ನೂ ಸ್ವಲ್ಪ ಬ್ರೌನ್ ಆಗಲಿ. ಬ್ರೌನ್ ಆದಮೇಲೆ ಡೈರೆಕ್ಟ್ ಅದು ಮ್ಯಾರಿನೇಟ್ ಮಾಡಿ ಚಿಕನ್ನ ಹಾಕಿ, ಅದು ಸಾಲ್ಟೆಲ್ಲ ನೀಟಾಗಿ ಅಬ್ಸರ್ವ್ ಆದ್ಮೇಲೆ ನೀರು ಬಿಡುತ್ತದೆ. ಆ್ಯಕ್ಚುಲಿ ಚಿಕನ್ ಒಲೆ ಮೇಲೆ ಹಾಕಿದ್ರಿಂದ ಆ ನೀರೆಲ್ಲ ನೀಟಾಗಿ ಅಬ್ಸರ್ವ್ ಆಗಬೇಕು. ಅಂದರೆ ಆವಾಗ ನಾವು ಹಾಕಿದ ಸಾಲ್ಟ್ ಆಗಲಿ ಮಸಾಲ ಆಗಲಿ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ. ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸೋದಿಲ್ಲ. ನಾವು ಅರ್ಜೆಂಟಾಗಿ ಎಲ್ಲ ಮಸಾಲ ಒಟ್ಟೊಟ್ಟಿಗೆ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ನೀರು ಬಿಡೋ ತನಕ ವೆಯ್ಟ್ ಮಾಡಬೇಕು. ನೀರು ಬಿಟ್ಟ ಮೇಲೆ ಅದು ಸ್ವಲ್ಪ ನೀಟಾಗಿ ಮತ್ತೆಲ್ಲ ಡ್ರೈ ಆಗಬೇಕು. ಅದಾದಮೇಲೆ ಮಸಾಲ ಹಾಕೋದ್ರಿಂದ ನಾನ್ ವೆಜ್ ಯಾವುದೇ ಆದ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಲ್ಲ ಅರ್ಜೆಂಟಾಗಿ ಮಾಡಿದರೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಆನಿಯನ್ನ ಫ್ರೈ ಮಾಡ್ಕೊತಾ ಇದ್ದೀವಿ. ಅದು ಸ್ವಲ್ಪ ಫ್ರೈ. ಇಲ್ಲಿ ನೀವು ಬೇಕಾದ್ರೆ ಕರಿಬೇವು ಕೂಡ ಆ್ಯಡ್ ಮಾಡಿಬಿಡ್ಬೋದು ಡೈರೆಕ್ಟಾಗೇ. ನಾನಲ್ಲಿ ಮಸಾಲೆಗೆ ಹಾಕಿರೋದ್ರಿಂದ ಮತ್ತೆ ಇಲ್ಲೇನು ಆ್ಯಡ್ ಮಾಡ್ತಿಲ್ಲ, ತುಂಬ ಅದೇ ಆಗುತ್ತೆ ಫ್ಲೇವರ್ ಅಂತೇಳ್ಬಿಟ್ಟು. ನೀವು ಬೇಕು ಅಂದರೆ ಅಲ್ಲೇರು ಮಿಸ್ ಮಾಡಿದರೆ ಗ್ರೈಂಡ್ ಮಾಡ್ಬೇಕಾದ್ರೆ ಹಾಕಿಲ್ಲ ಅಂದರೆ ನೀವು ಇಲ್ಲಿ ಫ್ರೈ ಮಾಡೋ ಟೈಮಲ್ಲಿ ಹಾಕ್ಕೋಬೋದು ಕರಿಬೇವನ್ನ. ತುಂಬ ಚೆನ್ನಾಗುತ್ತೆ, ಅದು ಫ್ಲೇವರ್ ಬೇರೆಯೇ ಕೊಡುತ್ತೆ ನಾನ್ ವೆಜ್ಜಿಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಥರ ರೆಸಿಪಿನ. ಸಖತ್ ಈಸಿ ಇದೆ ಕೂಡ, ಸಖತ್ ಟೇಸ್ಟಿ. ಒಂದು ಸತಿ ಆರಾಮಾಗಿ ಖಾಲಿ ಆಗಿಬಿಡುತ್ತೆ. ನಮ್ಮಲ್ಲಂತೂ ಈ ಥರ ಡ್ರೈ ಮಾಡೋದೇ ತುಂಬ ಇಷ್ಟಪಡ್ತಾರೆ. ಕರಿಗಿಂತ ಚಿಕನ್ ಕರಿ ಆ ಥರದ್ದೆಲ್ಲಕ್ಕಿಂತ ಡ್ರೈ ಮಾಡೋದು ತುಂಬ ಇಷ್ಟಪಡ್ತಾರೆ. ಇನ್ನೊಂದು ಸತಿ ರೆಡ್ ಕಲರ್ ಕರಿ ಹೇಗೆ ಮಾಡೋದು ಅಂತ ಅದು ಕೂಡ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಇವಾಗ ನೋಡಿ, ಇದು ಆನಿಯನ್ನು ಸ್ವಲ್ಪ ಬ್ರೌನ್ ಆಗಲಿ ಅಂತ ಬಿಟ್ಟಿದ್ದೀನಿ. ಬ್ರೌನ್ ಆದ್ರೇ ಅದು ಫ್ಲೇವರ್ ಆಯಿಲಿಗೆ ಬಿಡುತ್ತೆ. ಅದು ಆಯಿಲಿಂದ ಚಿಕನ್ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಅಂತೇಳ್ಬಿಟ್ಟು ಬ್ರೌನ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲ ಬ್ರೌನ್ ಆನಿಯನ್ ಮೊದಲೇ ಮಾಡಿಟ್ಟಿದ್ದಿದ್ರೆ ಅದನ್ನು ಕೂಡ ಮ್ಯಾರಿನೇಷನ್ಗೆ ಹಾಕ್ಕೋಬೋದು. ನಾವೀಗ ಬಿರಿಯಾನಿ ಎಲ್ಲ ಮಾಡ್ಬೇಕಾದ್ರೆ ಹಾಕ್ತೀವಲ್ವ, ಸೊ ಅದೇ ಪ್ರೊಸೆಸ್ನ ಇಲ್ಲಿ ಹಾಕ್ಕೋಬೋದು. ತುಂಬ ಚೆನ್ನಾಗುತ್ತೆ. ನೋಡಿ, ಸ್ವಲ್ಪ ಬ್ರೌನ್ ಆಗಿದೆ ಇವಾಗ ಕಲರು. ಚಿಕನ್ಗೆ ಅದು ಆ್ಯಡ್ ಈಗ ಡೈರೆಕ್ಟಾಗಿ ಆ್ಯಡ್ ಮಾಡೋದು, ಇನ್ನೇನೂ ಆ್ಯಡ್ ಮಾಡೋದಿಲ್ಲ ನಾನಿಲ್ಲಿ. ಅದು ಮ್ಯಾರಿನೇಟ್ ಮಾಡಿ ಚಿಕನ್ನೇ
ಈಗ ಆ್ಯಡ್ ಮಾಡ್ತೀನಿ. ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಮಿಕ್ಸ್ ಮಾಡಿದ್ವಲ್ಲ ಅದಿಷ್ಟನ್ನು ಆ್ಯಡ್ ಮಾಡ್ಕೋತೀನಿ. ಮೊದಲೇ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗುತ್ತೆ. ಅಂದರೆ ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ, ಜ್ಯೂಸಿ ಕೂಡ ಆಗುತ್ತೆ. ನಾವು ಅಂದರೆ ಚೀವ್ ಮಾಡಬೇಕಾದ್ರಲ್ಲ ನೋಡಿ ಇಷ್ಟನ್ನು ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ನೀರು ಬಿಡುತ್ತೆ. ಚಿಕನಲ್ಲಿ ಎಲ್ಲ ನೀರು ಬಿಟ್ಟಾದಮೇಲೆ ಮತ್ತೆ ಡ್ರೈ ಆಗೋ ತನಕ ಫ್ರೈ ಮಾಡಬೇಕು. ಅದಾದಮೇಲೆ ಮಸಾಲ ಆ್ಯಡ್ ಮಾಡಬೇಕು. ನೋಡಿ ಅದು ಆಯಿಲ್ ಬಿಡತ್ತೆ, ಅಂದರೆ ಗೊತ್ತಾಗುತ್ತೆ ನಾವು ಹಾಕಿದ್ದು ಪ್ಯಾನಲ್ಲಿ ಆಯಿಲ್ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ತೀರಿ. ಈಗ ಲಿಡ್ನ ಕ್ಲೋಸ್ ಮಾಡಿಟ್ಟು ಸ್ವಲ್ಪ ನೀರು ಬಿಡೋ ತನಕ ಅದನ್ನ ಬಿಟ್ಬಿಡಿ ಆರಾಮಾಗೆ. ನೀರು ಫುಲ್ ಎಲ್ಲ ಅದು ಚಿಕನ್ ನೀರು ಹೊರಗೆ ಬರಬೇಕು, ಅಂದ್ರೇ ಟೇಸ್ಟ್ ಬರೋದು ಅದ್ರದ್ದು. ನೋಡಿ ಇವಾಗ ಚೆನ್ನಾಗಿ ಕೂಡ ಕಲರ್ ಕಾಣಿಸ್ತಿದೆ, ಬಿಕಾಸ್ ನಾವು ಅಲ್ಲಿ ಖಾರ ಪುಡಿ ಹಾಕಿದ್ವಲ್ಲ ಹಾಗಾಗಿ. ಇವಾಗ ಗ್ರೀನ್ ಮಸಾಲ ಆದ್ಮೇಲೆ ಇನ್ನೂ ತುಂಬ ಚೆನ್ನಾಗುತ್ತೆ. ಇದನ್ನು ಬಟರ್ ಆಗಲಿ ಘೀ ಆಗಲಿ ಅದರಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ. ಡಿಪೆಂಡ್ಸು. ಇಲ್ಲ ಎಲ್ಲ ಆದಮೇಲೆ ಕೂಡ ಸ್ವಲ್ಪ ಲಾಸ್ಟಿಗೆ ಬಟರ್ ಹಾಕಿದ್ರು ಇನ್ನೂ ತುಂಬ ಚೆನ್ನಾಗುತ್ತೆ. ಹೋಟೆಲ್ಲ ತಿಂತೀವಲ್ಲ ಅದೇ ಫೀಲ್ ಕೂಡ ಕೊಡುತ್ತೆ, ಹೆಲ್ದಿ ಕೂಡ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇದನ್ನು ಇಷ್ಟೇ. ಇದಕ್ಕೆ ಇವಾಗ ಸ್ವಲ್ಪ ಅದೆಲ್ಲ ಡ್ರೈ ಆದಮೇಲೆ ನೀರೆಲ್ಲ ನೋಡಿ ನೀರು ಬಿಟ್ಟಿದೆ, ಇವಾಗ ಅದು ಫುಲ್ ಡ್ರೈ ಆಗಬೇಕು. ನೀರೆಲ್ಲ ಡ್ರೈ ಆದಮೇಲೆ ಮಸಾಲ ಹಾಕಬೇಕು. ಅಲ್ಲಿ ತನಕ ಮೊದಲೇ ಮಸಾಲ ಹಾಕಬೇಡಿ. ಮಸಾಲ ಹಾಕಿ ಕೂಡ ಮತ್ತೆ ನಾವು ಅದನ್ನು ಡ್ರೈ ಮಾಡ್ಕೋಬೇಕು. ಅಂದರೆ ಮಸಾಲ ಮತ್ತೆ ಎಳ್ಕೊಬೇಕು. ಅದು ನೋಡಿ ನೀರೆಲ್ಲ ಬಿಟ್ಟು ಮತ್ತೆ ಎಳ್ಕೊಳ್ಬೇಕು. ಅಲ್ಲಿ ತನಕ ಕೂಡ ಮತ್ತೆ ಫ್ರೈ ಮಾಡ್ತಾನೆ ಇರಬೇಕು. ಯಾವುದೇ ನಾನ್ ವೆಜ್ ಆದ್ರೂ ಸೇಮ್ ಪ್ರೊಸೆಸ್ಸೇ ಇರುತ್ತೆ. ಒಂದು ಸತಿ ಹೀಗೆ ಮಾಡಿ ಅರ್ಜೆಂಟ್ ಮಾತ್ರ ಅದು ಮಾಡಬೇಡಿ. ಮತ್ತೆ ಸ್ವಲ್ಪ ಕ್ಲೋಸ್ ಮಾಡಿ ಈಗ ನೋಡಿ ಈಗ ಮಸಾಲ ಆ್ಯಡ್ ಮಾಡ್ತೀನಿ. ಇವಾಗ ನಾನು ಒಂದು ಸತಿ ನೀರೆಲ್ಲ ಡ್ರೈ ಆಗಿದೆ ನೋಡ್ಕೊಂಡು ನೋಡಿ ಅದು ಆಯಿಲ್ ಬಿಟ್ಟಿದೆ. ಅದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಅದು ಆಯಿಲೆಲ್ಲ ಸೈಡ್ಸ್ ಗೊತ್ತಾಗುತ್ತೆ. ಆಯಿಲ್ ಬಿಟ್ಟಾದ್ಮೇಲೆ ಮಸಾಲ ಹಾಕಬೇಕು. ನೋಡಿ ನಾನು ಸ್ಟವ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಕೂಡ ಬಂದಿರುತ್ತೆ ಟೇಸ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಆಯಿತು, ಇವಾಗ ಫುಲ್ ನೀಟಾಗೆಲ್ಲ ಎಳ್ಕೊಳತ್ತದು. ಇವಾಗ ಉಪ್ಪೆಲ್ಲ ಆಲ್ರೆಡಿ ಎಳ್ಕೊಂಬಿಟ್ಟಿರುತ್ತೆ, ಉಪ್ಪು ಖಾರ ಎಲ್ಲ ನೀಟಾಗಿ ಎಳ್ಕೊಂಡಿರುತ್ತೆ. ಈಗ ಮಸಾಲ ಹಾಕಿ ಒಂದು ಸತಿ ಫ್ರೈ ಮಾಡಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದರೆ ಮುಗೀತು. ಇಷ್ಟೇ ಪ್ರೋಸೆಸ್ಸು. ಸಿಂಪಲ್ ಆಗಿದೆ, ಈಸಿಯಾಗಿದೆ, ಪಟ್ ಅಂತ ಮಾಡ್ಕೋಬೋದು. ಇದಿಷ್ಟು ಮಾಡ್ಕೊಂಡು ಜಸ್ಟ್ ಮೊಸರನ್ನ ಕೂಡ ತುಂಬ ಚೆನ್ನಾಗುತ್ತೆ, ಸೈಡ್ ಡಿಶ್ ಥರ ಸಖತ್ ಟೇಸ್ಟಾಗಿ ಕೂಡ ಬಂದಿರುತ್ತೆ. ನೋಡಿ ಫುಲ್ ಎಲ್ಲ ಒಂದು ಚೂರು ನೀರಿಲ್ಲ, ಅಲ್ಲಿ ಸ್ವಲ್ಪ ಸ್ವಲ್ಪ ಇದೆ, ಬಟ್ ಅದು ಆಯಿಲ್ ಬಿಟ್ಟಿರುತ್ತಲ್ಲ ಅದು ಸ್ವಲ್ಪ ಮಸಾಲ ಎಲ್ಲ ಹಾಕಿ ಮತ್ತೆ ಸ್ಟೋರ್ ಮಾಡ್ತೀವಲ್ಲ ಸರಿ ಹೋಗುತ್ತೆ. ಆದಷ್ಟು ಸ್ವಲ್ಪ ಇಷ್ಟು ಡ್ರೈ ಆಗಬೇಕು. ನೋಡಿ ಅದು ಫುಲ್ ಡ್ರೈ ಮಾಡ್ತಿರ್ಬೇಕಾದ್ರೆ ಇಷ್ಟು ಡ್ರೈ ಆಗಬೇಕು. ಕರಿ ಮಾಡ್ಬೇಕಾದ್ರೆ ಬೇರೆ ಪ್ರೊಸೆಸ್ಸೇ ಇರುತ್ತೆ, ಬಟ್ ಇದು ಡ್ರೈಗಲ್ವಾ, ಸೊ ನೋಡಿ ಅದು ಫುಲ್ಲೆಲ್ಲ ತಳ ಬಿಡಬೇಕು. ಅಷ್ಟೂ ಅಲ್ಲಿ ತನಕ ಸ್ವಲ್ಪ ಸ್ಟರ್ ಮಾಡ್ತಾನೆ ಇರಿ. ಇವಾಗ ನೋಡಿ ಇಷ್ಟ ಆಗಿದೆ. ಇವಾಗ ನಾನು ಮಸಾಲ ಎಲ್ಲ ಪೇಸ್ಟ್ ಮಾಡಿದ್ವಲ್ಲ, ಗ್ರೀನ್ ಕಲರ್ ಮಸಾಲ ರೆಡಿ ಮಾಡಿದ್ವಲ್ಲ, ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲೂ ಕೂಡ ನೀರನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಚಿಕನ್ ಬೇಗ ಕೂಡ ಕುಕ್ ಆಗಿರುತ್ತೆ. ಮಸಾಲ ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳಿ, ಬಿಕಾಸ್ ಸ್ಪೈಸಿ ಇರುತ್ತಲ್ಲ, ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ಕರಿ ಥರ ಕೂಡ ಮಾಡ್ಕೋಬೋದು. ಫುಲ್ ಡ್ರೈ ಮಾಡಿದ್ರೇ ಮಜಾ ಅನಿಸುತ್ತೆ, ಬಟ್ ಸ್ವಲ್ಪ ಕರಿ ಥರ ಇದ್ರೂ ರೈಸಿಗೆಲ್ಲ ತೊಗೋಬೋದು, ಚೆನ್ನಾಗಿ ಅನಿಸುತ್ತೆ ನೋಡಿ. ಬಟ್ ಡ್ರೈ ಅಂತೂ ನನಗಂತೂ ಪರ್ಸ್ನಲಿ ಇಷ್ಟ. ಸೇಮ್ ಪ್ರೊಸೆಸ್ಸಲ್ಲಿ ಇಷ್ಟೇ. ಇದನ್ನ ನೀಟಾಗಿ ಸ್ಟರ್ ಮಾಡಿ ಸ್ವಲ್ಪ ಅದೆಲ್ಲ ಎಳ್ಕೊಳ್ಳೋ ತನಕ ನೀರು ಆ್ಯಡ್ ಮಾಡಬೇಡಿ. ನೀರು ಹಾಕಬೇಕು ಅಂತಿದ್ರೆ ಫುಲ್ಲೆಲ್ಲ ಡ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನಾವು ಬಿಕಾಸ್ ಎಲ್ಲೂ ಫ್ರೈ ಮಾಡೇ ಇಲ್ಲ, ಏನೂ ಫ್ರೈ ಮಾಡಲಿಲ್ಲ ಅಲ್ಲಿ, ಹಾಗಾಗಿ ನೋಡಿ ಮತ್ತೆ ನೀರು ಬಿಟ್ಟಿದೆ. ಈಗ ಅದು ಇಷ್ಟು ನೀರು ಬಿಟ್ಟಿದೆ ನೋಡಿ. ಮತ್ತು ಸ್ವಲ್ಪ ಅದೆಲ್ಲ ಹಸಿ ಮಸಾಲದೆಲ್ಲ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೇ ಆಯಿಲಲ್ಲೇ. ಅದಾದಮೇಲೆ ನೀರನ್ನ ಆ್ಯಡ್ ಮಾಡಿ. ಸ್ಮೆಲ್ ಚೇಂಜ್ ಅನಿಸುತ್ತೆ ನಿಮಗೆ, ಫ್ರೈ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಹಾಕಿದ್ದಕ್ಕೂ ಆಮೇಲೆ ಫ್ರೈ ಮಾಡ್ತಾ ಆ ಫ್ಲೇವರ್ ಸ್ವಲ್ಪ ಗೊತ್ತಾಗತ್ತೆ ನಮಗೆ ಸ್ಮೆಲ್ಲಲ್ಲೇ. ಅದಾದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಬಿಟ್ರೂ ಸಾಕು, ಆಗಿರುತ್ತೆ ನಮ್ಮದು ಗ್ರೀನ್ ಕಲರ್ ಚಿಕನ್. ತುಂಬ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆಲ್ಲ ಇದೇ ಥರ ನೋಡಿ, ಇಷ್ಟು ಸೆಮಿ ಗ್ರೇವಿ ಥರ ಮಾಡ್ಕೊಂಡು ಬಿಟ್ರೂ ಸಖತ್ತಾಗಿರುತ್ತೆ. ರೊಟ್ಟಿಗೆ, ಕರಿ, ಪರಾಟ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇದು ತುಂಬ ಹಾರ್ಡ್ಲಿ ಏನು ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 10 ಮಿನಿಟ್ಸಲ್ಲಿ ಆಗೋಗಿತ್ತು. ನಮ್ಮ ಇಲ್ಲಿ ತುಂಬ ನಾನ್ ವೆಜ್ ಅಂದರೆ ಒಂದು 2-3 ವೆರೈಟಿ ಇರುತ್ತೆ, ಹಾಗಾಗಿ ನಾನು ಪಟ ಎಲ್ಲ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ವೆರೈಟೀಸ್ ಇತ್ತು. ನೀವು ಟ್ರೈ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.